ವೆಲ್ಕಮ್ ಟು ದಿಸ್ ಜಿಯೋಗ್ರಫಿ ಸೀರೀಸ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಪ್ರಾಕೃತಿಕ ವೈವಿಧ್ಯ, ಕರ್ನಾಟಕ ನ್ಯಾಚುರಲ್ ಡೈವರ್ಸಿಟಿ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಫಸ್ಟು ಕರ್ನಾಟಕದ ವಾಯುಗುಣ. ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದ್ದು ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣವಾಗಿದೆ. ಆದರೂ ವಾಯುಗುಣ ವೈವಿಧ್ಯತೆ ಏನಿದೆ, ಇದಕ್ಕೆ ಕಾರಣ ಭೌಗೋಳಿಕ ಸ್ಥಾನ, ಸಮುದ್ರ ಸಾಮೀಪ್ಯ, ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವವು ಮುಖ್ಯ ಕಾರಣವಾಗಿದೆ. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆಯ ಹಂಚಿಕೆ ರಾಜ್ಯಾದ್ಯಂತ ಒಂದೇ ರೀತಿಯಾಗಿರುವುದಿಲ್ಲ. ಒಂದು ಸ್ಥಳಕ್ಕೂ ಇನ್ನೊಂದು ಸ್ಥಳಕ್ಕೂ ತುಂಬ ವೇರಿ ಆಗುತ್ತೆ. ವಾಯುಗುಣದ ಋತುಗಳು. ಭಾರತಕ್ಕೆ ಹೇಗಿದೆಯೋ ಅದೇ ಥರ ಕರ್ನಾಟಕಕ್ಕೂ ಕೂಡ ವಾರ್ಷಿಕ ವಾಯುಗುಣವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೆಯದು ಬೇಸಿಗೆ ಕಾಲ, ಇದು ಮಾರ್ಚಿಂದ ಮೇವರೆಗೂ ಇರುತ್ತೆ. ಎರಡನೆಯದು ಮಳೆಗಾಲ, ಇದು ಜೂನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ. ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಕ್ಟೋಬರ್ ಟು ನವೆಂಬರ್ ಇರುತ್ತೆ. ನಾಲ್ಕನೇದು ಚಳಿಗಾಲ, ಡಿಸೆಂಬರ್ ಟು ಫೆಬ್ರವರಿ, ಇದನ್ನು ನೋಡ್ಬೋದು. ಮೊದಲನೇದು ಬೇಸಿಗೆ ಕಾಲ. ಈ ಕಾಲದಲ್ಲಿ ವಾಯುಗುಣವು ಅತಿ ಶಾಖ, ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತೆ. ಮಾರ್ಚ್ ತಿಂಗಳ ನಂತರ ರಾಜ್ಯಾದ್ಯಂತ ಉಷ್ಣಾಂಶವು ಏಕಪರವಾಗಿ ಅಂದರೆ ಗ್ರ್ಯಾಜುವಲಿ ಹೆಚ್ಚಾಗ್ತಾ ಹೋಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುತ್ತೆ. ನಮ್ಮ ರಾಜ್ಯದಲ್ಲಿ ರಾಯಚೂರು ಏನಿದೆ, ಈ ಒಂದು ಡಿಸ್ಟಿಕ್ಕಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ನಾವು ನೋಡ್ಬೋದು. ಇದರಲ್ಲಿ ಪ್ರತಿ ವರ್ಷ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲಿಸ್ತಾ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಮೈದಾನ ಕಂಪೇರ್ ಮಾಡಿದರೆ ಉತ್ತರ ಮೈದಾನದಲ್ಲಿರ್ತಕ್ಕಂಥ ಜಿಲ್ಲೆಗಳು ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ಮತ್ತು ಆರ್ದ್ರತೆ ಅಂದರೆ ಹ್ಯೂಮಿಡಿಟಿ ಮತ್ತು ಮಾಯ್ಶ್ಚರೈಸರ್ ಅಂತ ಅಂತೀವೋ ಈ ಒಂದು ಮಾಯ್ಶ್ಚರ್ ಕಡಿಮೆ ಇರುತ್ತೆ ದಕ್ಷಿಣ ಕರ್ನಾಟಕನ ಕಂಪೇರ್ ಮಾಡಿದ್ರೆ. ಮತ್ತು ಈ ಒಂದು ಬೇಸಿಗೆ ಕಾಲದಲ್ಲಿ ಎವಾಪರೇಷನ್ ಅಂದರೆ ಆವಿಯಾಗಿ ಮೋಡಗಳು ಕೂಡಿ ಮಳೆ ಆಗೋಂಥ ಸಾಧ್ಯತೆಗಳಿರುತ್ತೆ. ಆನ್ಕಲ್ ಮಳೆ ಅಂತ ಏನು ಕರಿತೀವೋ ಅದು ಆಗುತ್ತೆ ಈ ಒಂದು ಬೇಸಿಗೆ ಕಾಲದಲ್ಲಿ. ಮತ್ತು ಕಾಫಿ ಗಿಡಗಳು ಹೂ ಬಿಡಲು ಶುರು ಮಾಡುತ್ತೆ, ಅದಕ್ಕೆ ಇದನ್ನು ಕಾಫಿ ಹೂ ಮಳೆ ಅಂತಲೂ ಕೂಡ ಕರಿತೀವಿ. ಮಾವುಗಳು ಫಸಲಿಗೆ ನೆರವಾಗೋದ್ರಿಂದ ಮಾವಿನ ಹುಯಿಲು ಅಂತಲೂ ಕೂಡ ಕರಿತೀವಿ. ಈ ಕಾಲದಲ್ಲಿ ರಾಜ್ಯದಲ್ಲಿ ಒಟ್ಟು ವಾರ್ಷಿಕವಾಗಿ 7% ಭಾಗ ಮಳೆ ಬೀಳುತ್ತೆ. ಎರಡನೇದು ಮಳೆಗಾಲ. ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನ ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತೆ. ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ಪೂರ್ವದ ಮೈದಾನವನ್ನು ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಆಗುಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದ್ದು ಇದನ್ನು ದಕ್ಷಿಣದ ಚಿರಪುಂಜಿ ಅಂಥೇಳಿ ಕರಿತೀವಿ. ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ. ಈ ಒಂದು ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಕರ್ನಾಟಕ 80% ಮಳೆಯನ್ನು ಪಡೆಯುತ್ತೆ. ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೆ ಈ ಒಂದು ಕಾಲ ನೆರವಾಗುತ್ತೆ. ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ನಾರ್ತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತೇಳಿ ಕರಿತೀವಿ. ಇದರಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶವು ಕಡಿಮೆಯಾಗಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಭೂಮಿಯಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಉಷ್ಣಾಂಶ ಕಡಿಮೆಯಾಗಿ. ಇದರಿಂದ ನೈಋತ್ಯದ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮನವಾಗುತ್ತೆ. ಅಂದರೆ ಉತ್ತರ ಭಾರತ ಏನಿದೆಯೋ ಆ ಕಡೆಯಿಂದ ದಕ್ಷಿಣದ ಕಡೆಗೆ ಬೀಸಿ ನಿರ್ಗಮನವಾಗುತ್ತೆ. ಇದು ಭೂಗರ್ಭದಿಂದ ಬೀಸುವ ಗಾಳಿಯಾಗಿದ್ದು ಇದರಿಂದ ಯಾವುದೇ ರೀತಿ ಮಳೆ ಆಗೋದಿಲ್ಲ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣದ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಬಂಗಾಳ ಕೊಲ್ಲಿಯಲ್ಲಾಗುವ ಚಂಡಮಾರುತಗಳ ಪ್ರಭಾವದಿಂದಲೂ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಮಳೆ ಆಗ್ತಾ ಹೋಗುತ್ತೆ. ಈ ಋತುಮಾನದಲ್ಲಿ 12% ಭಾಗದಷ್ಟು ರಾಜ್ಯದಲ್ಲಿ ಮಳೆ ಆಗ್ತಾ ಹೋಗುತ್ತೆ. ನಾಲ್ಕನೇದು ಚಳಿಗಾಲ. ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆಯೂ ಕಡಿಮೆ ಹಾಗೂ ತಿಳಿಯಾದ ಆಕಾಶವುಳ್ಳ ಹವಾಗುಣವಿರುತ್ತದೆ. ಸರಾಸರಿ ಉಷ್ಣಾಂಶ 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇದ್ದು ಜನವರಿ ತಿಂಗಳು ಕಡಿಮೆ ಉಷ್ಣಾಂಶ ದಾಖಲಾಗುವ ತಿಂಗಳಾಗಿದೆ. ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕರಿತೀವಿ. ಮತ್ತು ಕರ್ನಾಟಕದಲ್ಲಿನ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈ ಒಂದು ಚಳಿಗಾಲದಲ್ಲಿ ಕರ್ನಾಟಕದಲ್ಲಿ ಒಟ್ಟು
1% ಮಳೆ ಬೀಳುವ ಸಾಧ್ಯತೆ ಇದೆ.